ಅಧ್ಯಾಯ 2 ಶ್ಲೋಕ 6. ನ ಚೈತದ್ವಿದ್ಮಃ ಕತರನ್ನೋ ಗರೀಯಃ. ಚೈತದ್ವಿದ್ಮಃ ಇದೆ, ಆದರೆ ವಿಸರ್ಗ ಆದ ನಂತರ ಕ ಅಕ್ಷರ ಬರೋದ್ರಿಂದ ನ ಚೈತದ್ವಿದ್ಮಃ ಕತರನ್ನೋ ಗರೀಯಃ. ಹಕಾರವನ್ನು ಹೇಳಬೇಕು, ಹೆಚ್ಚು ಹೇಳ್ತೇವೆ. ನ ಚೈತದ್ವಿದ್ಮಃ ಕತರನ್ನೋ ಗರೀಯಃ. ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ. ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ. ಯಾನೇವ ಹತ್ವಾ ನ ಜಿಜೀವಿಷಾಮಃ. ಯಾನೇವ ಹತ್ವಾ ನ ಜಿಜೀವಿಷಾಮಃ. ತೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ತೇವ ಸ್ಥಿತಾಃ ಇದೆ, ವಿಸರ್ಗ ಆದ ನಂತರ ಪ ಅಕ್ಷರ ಬರೋದ್ರಿಂದ ತೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಪ್ರಮುಖೇ ಧಾರ್ತರಾಷ್ಟ್ರಾಃ. ತೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಹೇಳಿಕೊಡುವುದನ್ನು ಅನುಸರಿಸಿ. ನ ಚೈತದ್ವಿದ್ಮಃ ಕತರನ್ನೋ ಗರೀಯಃ. ನ ಚೈತದ್ವಿದ್ಮಃ ಕತರನ್ನೋ ಗರೀಯಃ. ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ. ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ. ಯಾನೇವ ಹತ್ವಾ ನ ಜಿಜೀವಿಷಾಮಃ. ಯಾನೇವ ಹತ್ವಾ ನ ಜಿಜೀವಿಷಾಮಃ. ತೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ತೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ನ ಚೈತದ್ವಿದ್ಮಃ ಕತರನ್ನೋ ಗರೀಯಃ. ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ. ಯಾನೇವ ಹತ್ವಾ ನ ಜಿಜೀವಿಷಾಮಃ. ತೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಅರ್ಜುನ ಹೇಳ್ತಿದ್ದಾನೆ, ನಾವುಗಳು ಯುದ್ಧ ಮಾಡುವುದು ಮತ್ತು ಮಾಡದೇ ಇರುವುದು, ಈ ಎರಡರಲ್ಲಿ ಯಾವುದು ಶ್ರೇಷ್ಠವೆಂಬುದು ಸಹ ನಮಗೆ ತಿಳಿಯದು. ಅಥವಾ ಅವರನ್ನು ನಾವು ಗೆಲ್ತೇವೋ ಇಲ್ಲವೇ ನಮ್ಮನ್ನೇ ಅವರು ಗೆಲ್ಲುವರೋ ಅದು ಸಹ ನಮಗೆ ತಿಳಿಯದು. ಯಾರನ್ನು ಕೊಂದು ನಾವು ಬದುಕಲು ಇಚ್ಛಿಸುವುದಿಲ್ಲವೋ ಅವರೇ ಧೃತರಾಷ್ಟ್ರನ ಮಕ್ಕಳು ನಮ್ಮ ಎದುರಿಗೇ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾನೆ. ನ ಚೈತದ್ವಿದ್ಮಃ ಕತರನ್ನೋ ಗರೀಯಃ. ಯಾವುದು ನಮಗೆ ಅತ್ಯಂತ ಮಹತ್ವದ್ದೋ ಲಾಭದಾಯಕವೋ ನನಗೆ ಅರ್ಥವಾಗ್ತಿಲ್ಲ. ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ. ನಾವೇ ಗೆಲ್ಲುವೆವೋ ಅಥವಾ ನಮ್ಮನ್ನು ಗೆಲ್ಲುವುದಕ್ಕೆ ಅವರಿಗೆ ಅವಕಾಶ ಕೊಡುವೆವೋ, ಈ ಎರಡರ ನಡುವೆ ಯಾವುದನ್ನೂ ತೀರ್ಮಾನಿಸೋದಿಕ್ಕೆ ನನಗೆ ಆಗ್ತಿಲ್ಲ. ನಮಗೆ ಯಾವುದು ಒಳ್ಳೆಯದು ಅನ್ನೋದು ನನಗೆ ಗೊತ್ತಿಲ್ಲ. ಯಾನೇವ ಹತ್ವಾ ನ ಜಿಜೀವಿಷಾಮಃ. ಯಾರನ್ನ ಕೊಂದರೆ ನಮಗೆ ಬದುಕೋದಿಕ್ಕೆ ಆಸೆ ಇರುವುದಿಲ್ಲವೋ. ತೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಎದುರಿಗಿರುವ ಧೃತರಾಷ್ಟ್ರನ ಎಲ್ಲ ಮಕ್ಕಳನ್ನು ಕೊಂದರೆ ಬದುಕಿಗೆ ಅರ್ಥವೇ ಇರೋದಿಲ್ಲ. ಹೀಗೆ ಅರ್ಜುನ ತನ್ನ ಸಮಸ್ಯೆನ ಶ್ರೀಕೃಷ್ಣನ ಎದುರಿಗೆ ಮಂಡಿಸ್ತಾ ಇದ್ದಾನೆ. ಅರ್ಜುನನ ಮುಂಚಿನ 2 ಶ್ಲೋಕಗಳು ಅವನ ಮನಸ್ಸಿನ ಗೊಂದಲ ಮತ್ತೆ ಕಳವಳದ ಸ್ಥಿತಿಯನ್ನ ಸ್ಪಷ್ಟವಾಗಿ ಸೂಚಿಸಿತ್ತು. ಆಂತರಿಕವಾದ ಚಿತ್ತೋದ್ರೇಕದ ಸ್ಥಿತಿ ಈಗ ಉಲ್ಬಣಗೊಂಡು
ಅವನ ಬುದ್ಧಿಯನ್ನ ಆಕ್ರಮಿಸುತ್ತಿದೆ ಅನ್ನೋದನ್ನ ಈ ಶ್ಲೋಕ ಸೂಚಿಸುತ್ತೆ. ಶತ್ರು ಸೈನ್ಯದ ವ್ಯೂಹವನ್ನು ನೋಡಿದಾಗ ಅವನ ಮನಸ್ಸು ತನಗೆ ತಾನೇ ಸಮಸ್ಯೆಯನ್ನ ಉಂಟು ಮಾಡಿಕೊಳ್ಳುತ್ತೆ. ಅದನ್ನ ಬಗೆಹರಿಸೋದಿಕ್ಕೆ ವಿವೇಕ ಶಕ್ತಿಯಿಂದ ಕೂಡಿದ ಬುದ್ಧಿಯ ಮಾರ್ಗದರ್ಶನ ಅವಶ್ಯವಾಗಿತ್ತು. ಆಂತರಿಕವಾಗಿ ಛಿದ್ರಗೊಂಡಿದ್ದ ಆತನ ಮಾನಸಿಕ ವ್ಯಕ್ತಿತ್ವ ಬುದ್ಧಿಯಿಂದ ವಿಯೋಗ ಪಡೆದು ಅವನಿಗೆ ಒಂದು ದೃಢ ನಿರ್ಧಾರಕ್ಕೆ ಬರೋದಿಕ್ಕೆ ಆಗಲಿಲ್ಲ. ಮೋಹವು ಅವನ ಮನಸ್ಸು ಮತ್ತು ಬುದ್ಧಿಯನ್ನ ಆವರಿಸಿ ಅವನನ್ನ ಪೂರ್ಣ ಕುಸಿಯುವಂತೆ ಮಾಡುತ್ತೆ. ಸಾಮಾನ್ಯವಾಗಿ ಮನಸ್ಸು ಒಬ್ಬ ಸಮರ್ಥ ಗುಮಾಸ್ತನಂತೆ. ಇಂದ್ರಿಯಗಳು ಗ್ರಹಿಸಿ ಕಳುಹಿಸಿದ ಸುದ್ದಿಯನ್ನ ಸ್ವೀಕರಿಸಿ ಅದನ್ನ ವ್ಯವಸ್ಥಿತ ರೀತಿಯಲ್ಲಿ ಬುದ್ಧಿಗೆ ಕಳುಹಿಸಬೇಕು. ಅಂತಹುದೇ ಅನುಭವಗಳ ಹಿಂದಿನ ನೆನಪುಗಳನ್ನ ಶೇಖರಿಸಿದ ಬುದ್ಧಿಯು ಒಂದು ದೃಢ ನಿರ್ಧಾರಕ್ಕೆ ಬಂದು ಅದನ್ನ ಕಾರ್ಯಗತಗೊಳಿಸಲು ಮನಸ್ಸಿಗೆ ನಿರೂಪಿಸುತ್ತೆ. ಮನಸ್ಸು ಕರ್ಮೇಂದ್ರಿಯಗಳಿಗೆ ಕ್ರಿಯಾತ್ಮಕವಾಗಲು ಸೂಕ್ತ ಅಪ್ಪಣೆಗಳನ್ನು ಕೊಡುತ್ತೆ. ನಮ್ಮ ಎಚ್ಚರದ ಸ್ಥಿತಿಯ ಪ್ರತಿ ಕ್ಷಣದಲ್ಲೂ ನಡೆಯುತ್ತಿರುವ ವ್ಯವಹಾರ ಇದು. ಈ ಎಲ್ಲ ಕಾರಣಗಳು ಸಹಕಾರ ಭಾವದಿಂದ ಪೂರ್ಣ ಒಗ್ಗಟ್ಟಿನಲ್ಲಿ ಕೆಲಸ ಮಾಡದಿದ್ರೆ ಆಗ ವ್ಯಕ್ತಿಯ ವ್ಯಕ್ತಿತ್ವವು ನುಚ್ಚು ನೂರಾಗಿ ಬದುಕನ್ನ ಎದುರಿಸುವಲ್ಲಿ ಅವನು ಅಸಮರ್ಥನಾಗ್ತಾನೆ. ವ್ಯಕ್ತಿಯನ್ನ ಪುನರ್ಸಜ್ಜುಗೊಳಿಸಲು ಆತನ ಆಂತರಿಕ ವ್ಯಕ್ತಿತ್ವವನ್ನ ಪುನರ್ಜೋಡಿಸುವ ಶಿಕ್ಷಣ ಕೊಡಿಸಿದಾಗ ಅವನ ವ್ಯಕ್ತಿತ್ವವು ಮತ್ತೆ ಸರಿಗೂಡಿ ಹೊಂದಾಣಿಕೆಗೊಂಡು ಬದುಕಿನಲ್ಲಿ ಹೆಚ್ಚಿನ ಸಾಮರ್ಥ್ಯದಿಂದ ಸಮಸ್ಯೆಗಳನ್ನು ಎದುರಿಸ್ತಾನೆ.